ವಿಯೆಟ್ನಾಂ ಎಡಿಷನ್ ಎಪಿಸೋಡ್ 2ಗೆ ಎಲ್ರಿಗೂ ವೆಲ್ಕಮ್. ಇವತ್ತಿನ ವ್ಲಾಗ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬೇಗ ಎಲ್ಲ ರೆಡಿಯಾಗಿ ಹೊರಟ್ವಿ. ನಮ್ಮ ಪ್ಲಾನ್ ಇದ್ದಿದ್ದು ಗ್ರಾಬ್ ಬುಕ್ ಮಾಡಕ್ಕೆ. ನಾವು ಹೋಗೋ ಜಾಗ ತುಂಬಾ ದೂರ ಇದ್ದಿದ್ರಿಂದ ಯಾವ್ದು ಕ್ಯಾಬ್ ಬುಕ್ ಆಗ್ತಾ ಇರಲಿಲ್ಲ. ಹೋಟೆಲ್ ಅಲ್ಲಿ ಟ್ಯಾಕ್ಸಿ ಅವೈಲೇಬಲ್ ಇತ್ತು, ಅಲ್ಲೇ ಬುಕ್ ಮಾಡ್ಕೊಂಡ್ವಿ. ಅಂಡ್ ಕಾಸ್ಟ್ ಒಂದು ಅಡ್ವೈಸ್ ಕೊಡ್ತೀನಿ, ಟ್ರಾನ್ಸ್ಲೇಟರ್ ಆಪ್ ಇಸ್ ಮಸ್ಟ್ ಇನ್ ವಿಯೆಟ್ನಾಂ. ಇಂಗ್ಲಿಷ್ ತುಂಬಾ ಜನಕ್ಕೆ ಬರಲ್ಲ. ವಿಯೆಟ್ನಾಂ ಮಾತ್ರ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ನಮ್ಮ ಡ್ರಾಮಾ ಈಗಲೂ ನಿಂತಿಲ್ಲ. ನಾವು ರೀಚ್ ಆಗಿದ್ದು 4 o'clock, ಬಟ್ ಇದ್ದಿದ್ದು 1 hour ಎಕ್ಸ್ಪ್ಲೋರ್ ಮಾಡಕ್ಕೆ, ಯಾಕಂದ್ರೆ 5 o'clock ಕ್ಲೋಸಿಂಗ್ ಟೈಮ್. ಫೈನಲಿ ವಿ ರೀಚ್ಡ್ ದಿ ಲೆಜೆಂಡರಿ ಚುಚಿ ಟನಲ್ಸ್. ವಿಯೆಟ್ನಾಂ ಅಲ್ಲಿ ವಾರ್ ನಡೀಬೇಕಾದ್ರೆ ಸೋಲ್ಜರ್ಸ್ ಈ ಒಂದು ಅಂಡರ್ ಗ್ರೌಂಡ್ ಟನಲ್ಸ್ ಕ್ರಿಯೇಟ್ ಮಾಡಿದ್ರು ಟು ಹೈಡ್, ಲಿವ್ ಅಂಡ್ ಈವನ್ ಫೈಟ್ ಸೀಕ್ರೆಟ್ಲಿ. ಈ ಒಂದು ಟನಲ್ 250 kilometers ವರೆಗೂ ಇದೆ. ಜಸ್ಟ್ ಇಮ್ಯಾಜಿನ್, ನೋ ಪ್ರಾಪರ್ ಫುಡ್, ನೋ ಲೈಟ್, ನೋ ಫ್ರೆಶ್ ಏರ್. ಎವ್ರಿ ಡೇ ವಾಸ್ ಲೈಫ್ ಆರ್ ಡೆತ್. ಈ ಟನಲ್ ಸೇಮ್ ಮೆಜರ್ಮೆಂಟ್ ಇರಲ್ಲ. ಹೋಗ್ತಾ ತುಂಬಾ ಚಿಕ್ಕದಾಗ್ತಾ ಹೋಗ್ತಾ ಇರುತ್ತೆ. ಹಾಗೆ ಉಸಿರಾಡಕ್ಕೂ ತುಂಬಾನೇ ಕಷ್ಟ ಆಗುತ್ತೆ. ಕ್ಯಾನ್ ಯು ಬಿಲೀವ್, ಅವ್ರು ಎಷ್ಟೋ ತಿಂಗಳು ಜಸ್ಟ್ ಬಾಯ್ಲ್ ಟಪಿಯೋಕನ ತಿಂತಾ ಇದ್ರು, ಅಂದ್ರೆ ಸ್ವೀಟ್ ಪೊಟ್ಯಾಟೋಸ್. ನೋ ಸಾಲ್ಟ್, ನೋ ಮಸಾಲಾ, ನೋ ವೆರೈಟಿ, ಜಸ್ಟ್ ದಿಸ್ ಒನ್ ರೂಲ್. ದಿಸ್ ಇಸ್ ಇನ್ ಜಸ್ಟ್ ಫುಡ್, ಇಟ್ಸ್ ಸರ್ವೈವಲ್. ವಾಟರ್ ಸಮ್ಟೈಮ್ಸ್ ಬ್ಯಾಂಬೂ ಅಲ್ಲಿ ಕಲೆಕ್ಟ್ ಮಾಡಿರುವಂತ ರೈನ್ ವಾಟರ್ ನ ಕುಡಿತಾ ಇದ್ರು. ವಿಯೆಟ್ನಾಂ ವಾರ್ ಗೆದ್ದಿದ್ದು ವೆಪನ್ಸ್ ಇಂದ ಅಲ್ಲ, ಅವರೊಂದು ತಾಳ್ಮೆಯಿಂದ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫಾರ್ ಎಪಿಸೋಡ್ 3. ಬೈ.